ಹೆಲ್ಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವ? ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಾದರೆ ನಾನು ಮೈಸೂರು ಪಾಕ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಾಗಿ, ಹಾಗೆ ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಕರಿಯುವಷ್ಟು ನಿಜವಾಗ್ಲೂ ತುಂಬ ಟೇಸ್ಟಾಗಿ ಬಂದಿತ್ತು. ಅದೇ ಹೇಳ್ದಲ್ವಾ, ಸ್ವಲ್ಪ ವಾರ ಎಲ್ಲ ಬ್ಯುಸಿ ಇದ್ದೆ ಅಂತ. ಯಾಕೆ ಹೇಳ್ರಿ? ಅದೇ ನಾನು ಹೇಳಿದೆ, ನಮ್ಮ ಅಕ್ಕನ ಮಗ ಅವರು ಬಂದಿದ್ರಲ್ವಾ, ಹಾಗೆ ನಾವು ಹುಡುಗರು ಕಲಿತು ನಾವಾದರೆ ಹೀಗೆ ಮೈಸೂರು ಪಾಕ್ ಮಾಡೋಣಂತ ಮಾಡಿದ್ವಿ. ಫಸ್ಟ್ ಟೈಮ್ 3 ಮೆಂಬರ್ಸ್ ಕಲಿತು ಮಾಡಿದ್ವಿ. ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಅದಕ್ಕೆ ನಾನು ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ತೋರಿಸೋಣ ಅಂತ ನಾನು ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿಕೊಳ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಫ್ರೆಂಡ್ಸ್, ಆಯಿತಾ? ಇಲ್ಲಾದರೆ ನಾನು 1 ಕಪ್ ಕಡಲೆ ಹಿಟ್ಟು ತಗೊಂಡು ಹೀಗೆ ಕರಿಬೇಳಾಗ ಸ್ವಲ್ಪ ಹೀಗೆ ಹುರಿಟ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದಾಗ ಲೈಟಾಗಿ ಹುರ್ಕೊಳ್ಬೇಕು, ಆವಾಗೇ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು. ಹಾಗೆ ಅದೇ ಕಪ್ನಲ್ಲಿ 2 ಕಪ್ಪು ನಾನು ಇಲ್ಲಿ ಸಕ್ಕರೆ ತಗೊಂಡಿದ್ದೀನಿ. ಹೀಗೆ 2 ಕಪ್ ಸಕ್ಕರೆ ತಗೊಂಡು ಸ್ವಲ್ಪ ವಾಟರ್ ಹಾಕ್ಕೊಂಡು ಹೀಗೆ ಪಾಕ ಬರಬೇಕು ಚೆನ್ನಾಗಿ. ಹೀಗೆ ಪಾಕ ಆದಮೇಲೆ ನಾನಾದರೆ ಇಲ್ಲಿ ಹುರಿದಿಟ್ಕೊಂಡುವ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಗಲಿ ಕಡೆಯಲ್ಲಿ ಆಯಿಲ್ ಕಾದಿರಬೇಕು, ಆ ಆಯಿಲ್ನ ಹಾಕ್ಕೊಳ್ಬೇಕನ್ನ ಮಾತು. ಹಾಗೆ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಒತ್ತು ಹೋಗುತ್ತೆ ಎಲ್ಲ. ಹೀಗೆ ಅಂದರೆ 2 ಮೆಂಬರ್ಸ್ ಇರಬೇಕು. ಇಲ್ಲಿ ನಮ್ಮ ಅಕ್ಕ ಹಾಗೆ ನಮ್ಮ ಅಕ್ಕನ ಮಗ ಅವರು 2 ಮೆಂಬರ್ಸ್. ಹೀಗೆ ಒಬ್ಬರು ಆಯಿಲ್ ಹಾಕ್ತಾಯಿದ್ರೆ ಹೀಗೆ ಒಬ್ಬರು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಟೇಸ್ಟಾಗಿ ಬಂದಿತ್ತು. ನೀವು ಕೂಡ ಈ ಥರ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಚಿಕ್ಕದಾಗಿ ಕಾಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿಕೊಳ್ರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ಕೊಂಡ್ರಿ. ಎಷ್ಟು ಸ್ವೀಟ್, ನನಗೆ ತುಂಬಾ ಇಷ್ಟ ಆಯ್ತು ಈ ಸ್ವೀಟ್. ಹೀಗೆ 3 ಮೆಂಬರ್ಸ್ ಆದರೆ ನಾವೆಲ್ಲರಾದರೆ ಹೀಗೆ ಮಾಡಿದ್ದೀವಿ. ನಿಜವಾಗ್ಲೂ ಟೇಸ್ಟಾಗಿ ಬಂದಿತ್ತು. ಓಕೆ ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.